ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಫೀಕ್ ಸೌದಾಗರ್. ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಸ್ಟಾಫ್ ನರ್ಸ್ ಪೊಸಿಷನ್ ಇನ್ ಸೌದಿ ಅರೇಬಿಯಾ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹಾಸ್ಪಿಟಲ್ ಆಭಾದಲ್ಲಿ ಸ್ನೇಹಿತರೆ ಅರ್ಜೆಂಟ್ ಓಪನಿಂಗ್ ಇದೆ ಸ್ನೇಹಿತರೆ. ಅರ್ಜೆಂಟ್ ಓಪನಿಂಗ್ ಫಾರ್ ಸ್ಟಾಫ್ ನರ್ಸ್ ಇನ್ ಸೌದಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹಾಸ್ಪಿಟಲ್ ಎಟ್ ಆಭಾ ಎನ್ನುವಂತಹ ಸಿಟಿಯಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂದರೆ ಮಿಲಿಟ್ರಿ ಹಾಸ್ಪಿಟಲ್ನಲ್ಲಿ ಸ್ಟಾಫ್ ನರ್ಸ್ ರಿಕ್ರೂಟ್ಮೆಂಟ್ ಇದೆ ಸ್ನೇಹಿತರೆ. ಅಂದರೆ ಡಿಪಾರ್ಟ್ಮೆಂಟ್ ಬಂದು ಬೆಡ್ ಸೈಡ್ ಮ್ಯಾನೇಜರ್ ಇದೆ ಸ್ನೇಹಿತರೆ. ಎಜುಕೇಷನ್ BSc ಅಥವಾ MSc ನರ್ಸಿಂಗ್ ಅಂತಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ BSc ನರ್ಸಿಂಗ್ ಇರಬೇಕು, ಇಲ್ಲ ಅಂತಂದರೆ ಮ್ಯಾಕ್ಸಿಮಮ್ MSc ನರ್ಸಿಂಗ್ ಇರಬೇಕು ಸ್ನೇಹಿತರೆ. ಪ್ಲಸ್ 2 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಸ್ನೇಹಿತರೆ. ಇಲ್ಲಿ ನಾವು ಒಂದು ತಪ್ಪು ಮಾಡೋದು ಏನು ಅಂತಂದರೆ, ಕ್ವಾಲಿಫಿಕೇಷನ್ನಲ್ಲಿ BSc ಮುಗಿದ್ಕೊಳ್ಳೆ ನಾವು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಮ್ಮ ಡಾಕ್ಯುಮೆಂಟ್ಸ್ ಬಂದ ಕೂಡಲೇ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂದ ಅಥವಾ ಮತ್ತು ಯಾವುದೇ ನರ್ಸಿಂಗ್ ಕೌನ್ಸಿಲಿಂದ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಬೇಕು ಸ್ನೇಹಿತರೆ. ಹಲವಾರು ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಲ್ಲ, ಕಾರಣ ಡ್ಯೂಸ್ ಇರುತ್ತೆ. ನಮ್ಮ ಕಾಲೇಜ್ ಆಫ್ ನರ್ಸಿಂಗಲ್ಲಿ ಕೊಡುವಂಥ ಡ್ಯೂಸ್ ಕೊಡಲಿಕ್ಕಾಗಲ್ಲ. ಸೊ ಡ್ಯೂವನ್ನು ಯಾವಾಗ ನಮ್ಮ ಹತ್ರ ಹಣ ಇರುತ್ತೆ ಆವಾಗ ನಾನು ಡ್ಯೂವನ್ನು ಪೇ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ತೊಗೊಂಡು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಬ್ಯಾಂಗ್ಳೂರಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತಂದರೆ ತಪ್ಪಾಗುತ್ತೆ ಸ್ನೇಹಿತರೆ. ಕಾರಣ ಎಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ಸ್, ಫಾರ್ ಎಕ್ಸಾಂಪಲ್ ಇವತ್ತು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಇವತ್ತಿಂದ ನಿಮ್ಮ ಮೆಟ್ರ್ ಚಾಲು ಅಂತಂದರೆ ಇವತ್ತಿಂದ ನೀವು ಒಂದು ಸೀನಿಯರ್ ಪೊಸಿಷನ್ಗೆ ಎಲಿಜಿಬಲ್ ಆಗಿರ್ತೀರಾ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೀವು ಮುಗಿಸಿದ್ದೀರಾ, ನಿಮ್ಮ ಡಾಕ್ಯುಮೆಂಟ್ಸ್ ಬಂದಿದ್ದಾವೆ, ನೀವು ಪಾಸ್ ಆಗಿದ್ದೀರಾ ಅಂತಂದರೆ ಪ್ರತಿಯೊಂದು ಡಾಕ್ಯುಮೆಂಟ್ ತೊಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಎಕ್ಸ್ಪೀರಿಯನ್ಸ್, ನಾನು ಹೇಳಿದ ಹಾಗೆ ಎಕ್ಸ್ಪೀರಿಯನ್ಸ್ ಬಂದು ಮಸ್ಟ್ ಹ್ಯಾವ್ ವ್ಯಾಲಿಡ್ ನರ್ಸಿಂಗ್ ಲೈಸೆನ್ಸ್. ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂದ ವ್ಯಾಲಿಡ್ ಲೈಸೆನ್ಸ್ ಇರಬೇಕು. ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ 5 ಇಯರ್ ಎಕ್ಸ್ಪೀರಿಯನ್ಸ್. ನಾನು ಹೇಳಿದ್ದು 2 ಇಯರ್ಸ್ ಅಂತ, ಬಟ್ ಅಟ್ಲೀಸ್ಟ್ 5 ಇಯರ್ಸ್. ಯಾಕಂತಂದರೆ ಮ್ಯಾನೇಜರ್ ಬೆಡ್ ಸೈಡಲ್ಲಿ ಆ್ಯಸ್ ಎ ಮ್ಯಾನೇಜರ್, ಆ್ಯಸ್ ಎ ಸೂಪರ್ವೈಸರ್ ಮ್ಯಾನೇಜರ್ ಅಂತ ನೀವು ಕೆಲಸ ಮಾಡ್ತಾ ಇರುವಾಗ ನಿಮಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದ್ದರೆ ನಿಮ್ಮ ಡ್ಯೂಟೀಸ್ ಒಳ್ಳೆಯ ರೀತಿಯಿಂದ ಅಲ್ಲಿ ಎಕ್ಸಿಕ್ಯೂಟ್ ಮಾಡಬಹುದು ಸ್ನೇಹಿತರೆ ಇನ್ ಮ್ಯಾನೇಜರ್ ಲೆವೆಲ್. ಸೇ ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಆ್ಯಸ್ ಎ ನರ್ಸಿಂಗ್ ಸೂಪರಿಂಟೆಂಡೆಂಟ್, ಆ್ಯಸ್ ಎ ನರ್ಸಿಂಗ್ ಸೂಪರ್ವೈಸರ್, ಆ್ಯಸ್ ಎ ಚೀಫ್ ನರ್ಸಿಂಗ್ ಸ್ಟಾಫ್, ಆ್ಯಸ್ ಎ ಡೈರೆಕ್ಟರ್ ಆಫ್ ನರ್ಸಿಂಗ್ ಅಂತ ನೀವು 5-10 ವರ್ಷ ಕೆಲಸ ಮಾಡಿದರೆ ಅದು ಒಂದು ಒಳ್ಳೆಯ ಅಡ್ವಾಂಟೇಜ್ ಆಗುತ್ತೆ ಸ್ನೇಹಿತರೆ. ಬೆನಿಫಿಟ್ಸ್ ಏನೇನಿರುತ್ತೆ ನೋಡೋಣ. ಆಲ್ವೇಸ್ ಹೇಳುವಾಗೆ ಬೆನಿಫಿಟ್ಸಲ್ಲಿ ಟ್ಯಾಕ್ಸ್ ಫ್ರೀ ಇನ್ಕಮ್ ಇದೆ ಸ್ನೇಹಿತರೆ. ಟ್ಯಾಕ್ಸ್ ಫ್ರೀ ಇವರು ನಿಮಗೆ ಸ್ಯಾಲ್ರಿ ಕೊಡ್ತಾರೆ, ಪ್ಲಸ್ ಪೇಯ್ಡ್ ಲೀವ್ ಕೊಡ್ತಾರೆ, ಆ್ಯನ್ಯುವಲಿ ಪೇಯ್ಡ್ ಲೀವ್ ಕೊಡ್ತಾರೆ. ಫ್ರೀ ಅಕಾಮಡೇಷನ್ ಇದೆ, ಫ್ರೀ ಅಕಾಮಡೇಷನ್ ಕೊಡ್ತಾರೆ ಸ್ನೇಹಿತರೆ. ಫ್ರೀ ಟ್ರಾನ್ಸ್ಪೋರ್ಟೇಷನ್ ಅಂತಂದರೆ ಎಲ್ಲಿ ಅಕಾಮಡೇಷನ್ ಇದೆ ಅಲ್ಲಿಂದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹಾಸ್ಪಿಟಲ್, ಮಿಲಿಟ್ರಿ ಹಾಸ್ಪಿಟಲ್ವರೆಗೂ ಅಪ್ ಆ್ಯಂಡ್ ಡೌನ್ ಫ್ರೀಯಾಗಿ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ. ಟಿಕೆಟ್ ಎಂಟೈಟಲ್ ಬೈ ದ ಹಾಸ್ಪಿಟಲ್ ಅಂತಂದರೆ ಜನರಲಿ ಎವ್ರಿ ಇಯರ್ ಟಿಕೆಟ್ ಇರುತ್ತೆ, ಅಪ್ ಆ್ಯಂಡ್ ಡೌನ್ ಟಿಕೆಟ್ ಇರುತ್ತೆ ಸ್ನೇಹಿತರೆ. ವರ್ಷಕ್ಕೆ 1 ಸಲ ಅಥವಾ 2 ವರ್ಷದಲ್ಲಿ 1 ಸಲ ಅಪ್ ಆ್ಯಂಡ್ ಡೌನ್ ಟಿಕೆಟ್ ಇರುತ್ತೆ ಸ್ನೇಹಿತರೆ. ಸೊ ಆಯಾ ಹಾಸ್ಪಿಟಲಲ್ಲಿ ಡಿಫ್ರೆಂಟ್ ಕ್ರೈಟೇರಿಯಾ ಇದೆ, ಅದನ್ನು ನೋಡಿಕೊಂಡು ನಿಮಗೆ ಫ್ರೀಯಾಗಿ ಅಪ್ ಆ್ಯಂಡ್ ಡೌನ್ ಟಿಕೆಟ್ ಫೇರ್ ಕೊಡ್ತಾರೆ ಸ್ನೇಹಿತರೆ. ಸೊ ಅದಕ್ಕೆ ಯಾರು BSc ನರ್ಸಿಂಗ್ ಕಂಪ್ಲೀಟ್ ಮಾಡಿಕೊಂಡು 5 ವರ್ಷ ಎಕ್ಸ್ಪೀರಿಯೆನ್ಸ್ ಒಳ್ಳೆಯ ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಹೊಂದಿದ್ದೀರಾ ಅವರಿಗೆ ಒಂದು ಸುವರ್ಣ ಅವಕಾಶ ಸ್ನೇಹಿತರೆ. ಅಷ್ಟೆಲ್ಲ ಕ್ರೈಟೀರಿಯಾ ನಾನು ಫುಲ್ಫಿಲ್ ಮಾಡಿದ್ದೀನಿ ಅಂತಂದರೆ ಸೆಂಡ್ ಯುವರ್ ಅಪ್ಡೇಟೆಡ್ CV ಟು info@jasina.com. ವಿ ಡೋಂಟ್ ಹ್ಯಾವ್ ಎನಿ ಸಬ್ ಏಜೆಂಟ್ಸ್ ಆರ್ ಮಿಡಲ್ ಮ್ಯಾನ್. ಈ jasina.com ಏನಿದೆ, ಜಸೀನಾ ಮ್ಯಾನ್ ಪವರಿಂಗ್ ಏಜೆನ್ಸಿ, ಇದರ ಹೆಡ್ ಕ್ವಾರ್ಟರ್ ಮುಂಬೈಯಲ್ಲಿದೆ ಸ್ನೇಹಿತರೆ. ಒನ್ ಆಫ್ ದ ಬೆಸ್ಟ್ ಇದು ಮ್ಯಾನ್ ಪವರ್ ಏಜೆನ್ಸಿ ಇದೆ. ನಾನು ಸುಮಾರು 22 ವರ್ಷಗಳಿಂದ ಇದು ನೋಡ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ವಿಚಾರ, ವಿ ಡೋಂಟ್ ಹ್ಯಾವ್ ಎನಿ ಸಬ್ ಏಜೆಂಟ್ಸ್ ಆರ್ ಮಿಡಲ್ ಮ್ಯಾನ್. ಯಾರೇ ಮಿಡಲ್ ಮ್ಯಾನ್ ಬಂದು ನಾನು ನಿಮಗೆ ಜಾಬ್ ಕೊಡಿಸ್ತೀನಿ ಜಸ್ಸಿನ ವತಿಯಿಂದ ಈ ಒಂದು ಮ್ಯಾನ್ ಪವರ್ ರಿಕ್ರೂಟ್ಮೆಂಟ್ ಏಜೆನ್ಸಿಯಲ್ಲಿ ರೆಕಮೆಂಡ್ ಮಾಡ್ತೀನಿ ಅಂತಂದರೆ ನಂಬಬೇಡಿ ಸ್ನೇಹಿತರೆ. ಒಂದು ಒಳ್ಳೆಯ ಹೆಸರು ಗಳಿಸಿರುವಂಥ ಒಂದು ಏಜೆನ್ಸಿ ಜಸ್ಸಿನ ಏಜೆನ್ಸಿ. ಅಕ್ರೆಡಿಟೆಡ್ ಅಂದರೆ ರೆಕಗ್ನೈಸ್ ಆಗಿದೆ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ. ಅಪ್ರೂವ್ಡ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಅಂತ. ಸೊ ದಯವಿಟ್ಟು ಯಾರಿಗೆ ಎಲ್ಲ ಕ್ರೈಟೇರಿಯಾ ಫುಲ್ಫಿಲ್ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಈ ಒಂದು ಜಸೀನಾ ಹ್ಯೂಮನ್ ರಿಸೋರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ, ಕಾಂಟ್ಯಾಕ್ಟ್ ಮಾಡಿ
ಆಮೇಲೆ ನಿಮ್ಮ ಸಿ ವಿ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಇಮೇಲ್ ಮಾಡಬಹುದು ಸ್ನೇಹಿತರೆ. ಇಮೇಲ್ ಅಡ್ರೆಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಕಮಿಂಗ್ ಫ್ಯೂಚರ್. Stay with Rafiq Saudagar in Nursing Views Kannada YouTube channel. Those who came new, do like and subscribe. Thank you.